ರಾಯಭಾಗ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದು, ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಸರ್ಕಾರದ ಯೋಜನೆಯನ್ನು ತಲುಪಿಸುವ ಸ್ವಪ್ರಯತ್ನ ಮಾಡ್ತಾ ಇದ್ದು, ಜನಗಳ ಬೇಡಿಕೆಗೆ ಅನುಗುಣವಾಗಿ ಹಂತ ಹಂತವಾಗಿ ಸರ್ಕಾರದ ಯೋಜನೆಯನ್ನು ತಲುಪಿಸುವ ಜವಾಬ್ದಾರಿಯನ್ನು ಇಟ್ಟುಕೊಂಡಿರುವ ಮಾನ್ಯ ಶಾಸಕರು ಶ್ರೀ ಮಹೇಂದ್ರ ಕೆ ತಮ್ಮಣ್ಣವರ್ ಇಂದು ಇಟ್ನಾಳ ಗ್ರಾಮಕ್ಕೆ ಸರ್ಕಾರದಿಂದ ಮಂಜೂರಾದ ಅಂದಾಜು 4,44,00,000 ರೂಪಾಯಿ ಅತ್ಯಧಿಕ ಮಂಜೂರಾದ ಅನುದಾನ ಹಿಟ್ನಾಳ ಗ್ರಾಮದಲ್ಲಿ ವಿವಿಧ ರಸ್ತೆಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಸವಸುದ್ದಿ ಹಿಟ್ನಾಳ್ ಪಾಲಬಾವಿ ರಸ್ತೆ ಸುಧಾರಣೆಗೆ ಅಂದಾಜು 3,40,00,000 ರೂಪಾಯಿ ವೆಚ್ಚದಲ್ಲಿ ಹಿಟ್ನಾಳ ಗ್ರಾಮದ ತೆರದಾಳ ತೋಟದ ಕೆನಾಲ್ವರೆಗೆ ಅಂದಾಜು 50,80,000 ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಭೂಮಿ ಪೂಜೆ ಮಾಡಲಾಯಿತು. ಇಟ್ನಾಳ ಗ್ರಾಮದ ಶ್ರೀ ಲಕ್ಷ್ಮೀ ದೇವರ ದೇವಸ್ಥಾನದಿಂದ ಪಾಟೀಲ್ ತೋಟದವರೆಗೆ ಅಂದಾಜು 50,80,000 ರೂಪಾಯಿಗಳ ವೆಚ್ಚದಲ್ಲಿ ಡಾಂಬರೀಕರಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಇಟ್ನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪೇವರ್ಸ್ ಬ್ಲಾಕ್ ಅಳವಡಿಸಲು ಅಂದಾಜು ವೆಚ್ಚ 3 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇಟ್ನಾಳ ಗ್ರಾಮದ ಮಾರಾಪುರ ತೋಟದ ನೂತನ ಶಾಲಾ ಕೊಠಡಿಗಳನ್ನು ಮಾನ್ಯ ಶಾಸಕರು ಶ್ರೀ ಮಹೇಂದ್ರ ಕೆ ತಮ್ಮಣ್ಣವರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ. ಅವ್ರು ರಮೇಶ್ ಅಂತೂ ಹಿಂಗೆ ಹಿಡ್ಕೊಂಡು ಹೋಗತ್ತಾನ ಹಂಗೆ ಮುಂದೆ ಏನ ಜನ ಸರಿ ಎಲ್ಲ ಫೋಟೋ ಈಗ ನೋಡ್ರಿ ಸರ್ ನೋಡ್ರಿ ಅನಕ ಸರ್ ನೋಡೋಣ ನಿನ್ನ ಫೋಟೋ ಹೊಡಿಬೇಕಾಗಿತ್ತು. ಸ್ವಾಮಿ ದೇವರು ಶಾಸಕರು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ನೋಡಬೇಕು. ಅದೇ ರೀತಿ ಮುಂದಿನದಾಗಿ ಈಗ ಶ್ರೀ ಸರಸ ಕಾರ್ಯಕ್ರಮ ಅವರ ಒಂದು ಅಮೃತ ಹಸ್ತದಲ್ಲಿರುವ ಈ ಒಂದು ಕೊಠಡಿಗಳ ಉದ್ಘಾಟನೆ ನೆರವೇರಿದ್ದು, ಅವರೊಂದಿಗೆ ಎಲ್ಲರೂ ಸಹಕಾರವನ್ನ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮಾತನ್ನ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಈಗ ನಮ್ಮ ಹಿರಿಯರು ಎಲ್ಲರೂ ಗೌರವದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ರವಿ ಘಟಕಭಾವಿ ಅವ್ರಿಗೂ ಕೂಡ ಒಂದು ಸತ್ಕಾರ ಕಾರ್ಯಕ್ರಮ ಈ ಒಂದು ಸತ್ಕಾರ ಕಾರ್ಯಕ್ರಮ
ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.